ಸ್ನೇಹಿತರೆ, ಗುಡ್ ಮೋದಿ ಕೇರ್ ಮಾರ್ನಿಂಗ್. ನಾನು ರಾಕೇಶ್ ಶರ್ಮಾ, ಡೈಮಂಡ್ ಡೈರೆಕ್ಟರ್ ಮೋದಿ ಕೇರ್. ಸ್ನೇಹಿತರೆ, ನಮ್ಮದೇ 2 ಎಕರೆ ತೆಂಗಿನ ತೋಟ ಇದೆ. ಈ ತೋಟದಲ್ಲಿ ಇವಾಗ ಕಳೆದ 2 ತಿಂಗಳಿಂದ ಯಾವುದೇ ರೀತಿ ಮಳೆ ಬರ್ತಾಯಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ, ಹಾಗೆ ಸಿಕ್ಕಾಪಟ್ಟೆ ಒಣ ಹವೆ ಇದೆ. ಗಿಡಗಳಿಗೆ ಮಳೆ ಬರದೇ ತುಂಬ ಒಣಗೋಗಿರೋಂಥ ಪರಿಸ್ಥಿತಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಗಿಡಗಳಿಗೆ ನಾವು ಈ ನಮ್ಮ ಆ್ಯಕ್ಟಿವಿಟಿ ಇದೆಯಲ್ಲ, ಇದು ತುಂಬ ಸಹಾಯಕಾರಿಯಾಗಿರುತ್ತೆ. ಆ್ಯಕ್ಟಿವಿಟಿ ಏನು ಮಾಡುತ್ತೆ, ಆ್ಯಕ್ಟಿವೇಟರ್, ವೆಟರ್ ಮತ್ತು ಸ್ಪ್ರೆಡ್ಡರ್ ಆಗಿ ಕೆಲಸ ಮಾಡುತ್ತೆ. ಇದು ನಾವು ಗಿಡಗಳಿಗೆ ಇದನ್ನು ಗೊಬ್ಬರ ಕೊಡ್ತೀವಿ, ಜೈವಿಕ ಗೊಬ್ಬರ ಆ್ಯಕ್ಟಿವ್ ಮ್ಯಾಕ್ಸ್ನ ಕೊಡ್ತಾಯಿದ್ದೀವಿ. ಇದ್ರ ಜೊತೆಗೆ ಇದನ್ನು ಹಾಕೋದ್ರಿಂದ ಏನಾಗುತ್ತದೆ ಅಂದರೆ, ತೆಂಗಿನ ಮರದ ಬುಡದಲ್ಲಿ ತೇವಾಂಶನ ಇದು ಚೆನ್ನಾಗಿ ಹಿಡಿದಿಟ್ಟಿರುತ್ತೆ. ಆ್ಯಕ್ಟಿವಿಟಿ ಇದು ಒಂದು ಮಳೆ ಬೀಳುತ್ತಲ್ಲ, ಆಗ ಗಿಡಕ್ಕೆ ಎಷ್ಟು ನೀರಿನ ಅಂಶ ಅಥವಾ ತೇವಾಂಶ ಸಿಗುತ್ತೆ, ಅಷ್ಟು ತೇವಾಂಶನ ಇದು ಗಿಡದ ಬುಡದಲ್ಲಿ ಹಿಡಿದಿಟ್ಟಿರುತ್ತೆ. ಇದನ್ನು ನಾವು ಯಾವ ರೀತಿ ಮಿಶ್ರಣ ಮಾಡ್ತೀವಿ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ಮತ್ತು ನಾವು ತುಂಬ ಜನ ರೈತರಿಗೆ ಸಜೆಷನ್ ಮಾಡ್ತೀವಿ, ನಮ್ಮ ಜೈವಿಕ ಗೊಬ್ಬರಗಳನ್ನ ಬಳಸಿ ಅಂತ. ನಾವು ಕೂಡ ನಮ್ಮ ಜಮೀನಿಗೆ ಇದನ್ನೇ ಬಳಸ್ತೀವಿ, ಹಾಗೆ ರೈತ ಮಿತ್ರರಿಗೂ ಕೂಡ ಇದನ್ನೇ ಬಳಸೋದಕ್ಕೆ ಹೇಳ್ತೀವಿ. ಈಗ ಅರ್ಧ ಲೀಟ್ರು ಮ್ಯಾಕ್ಸ್ ಇದಕ್ಕೆ ಹಾಕಿದ್ದೀನಿ, ಮತ್ತು ಹಾಗೆ ಆ್ಯಕ್ಟಿವಿಟಿ 100 ml ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಆಲ್ರೆಡಿ ನಮ್ಮ ಆ್ಯಕ್ಟಿವಿಟಿ ಇರುತ್ತೆ, ಅದೇ ನೀಟಾಗಿ ಮಿಕ್ಸ್ ಮಾಡಿರುತ್ತೆ. ಆದ್ರೂ ನಮ್ಮ ತೃಪ್ತಿಗೋಸ್ಕರ ಒಂದ್ಸಲ ಈ ಥರ ಚೆನ್ನಾಗಿ ಕಲಿಸ್ಬಿಡಿ. ಈಗ ನಮ್ಮ ಮಿಶ್ರಣ ರೆಡಿ ಇದೆ. ಇದನ್ನು ನಾನು 10 ಲೀಟ್ರ್ ಬಿಂದಿಗೆ ಇದೆ. ಇದನ್ನು 10 ಲೀಟ್ರ್ ಬಿಂದಿಗೆನೇ ಇವಾಗ ಒಂದೊಂದು ಗಿಡದ ಬುಡಕ್ಕೆ ಈ ರೀತಿ ಡ್ರಿಂಚ್ ಮಾಡ್ತಾಯಿದ್ದೀನಿ. ಈ ಗಿಡದಿಂದ ಬೇರೆ ನೋಡಿ ಬಂದಿರುತ್ತೆ. ನೆನ್ನೆ ತಾನೇ ನೀರು ಕೊಟ್ಟಿದ್ದೆ, ನಿದ್ದಿಗಾಗ್ಬಿಟ್ಟು ನೆನ್ನೆ ಇದಕ್ಕೆ ನೀರು ಕೊಟ್ಟಿದ್ದೆ. ಇವತ್ತು ಇದಕ್ಕೆ ಈ ರೀತಿ ಡ್ರಿಂಚಿಂಗ್ ಮಾಡ್ತಾಯಿದ್ದೀನಿ. ಬೇರಿನ ತೆಂಗಿನ ಗಿಡದಿಂದ ಒಂದಡಿ ದೂರ ಇಟ್ಕೊಂಡು ಈ ರೀತಿ ಇದಕ್ಕೆ ಡ್ರಿಂಚಿಂಗ್ ಮಾಡಿದಾಗ ಒಳ್ಳೆ ಇದಕ್ಕೆ ಎಲ್ಲ ಪೋಷಕಾಂಶಗಳು, ಒಂದು ಗಿಡದ ಸರ್ವತೋಮುಖ ಬೆಳವಣಿಗೆಗೆ ಏನು ಬೇಕು ಪೋಷಕಾಂಶ ಎಲ್ಲ ನಮ್ಮ ಆ್ಯಕ್ಟಿವ್ ಮ್ಯಾಕ್ಸಲ್ಲಿ ಸಿಗ್ತಾಯಿದೆ. ಹಾಗೆ ಆ್ಯಕ್ಟಿವಿಟಿ ಏನು ಮಾಡುತ್ತೆ, ಎಲ್ಲ ಇದನ್ನು ಡೀಪಾಗಿ ತೊಗೊಂಡೋಗ್ಬಿಟ್ಟು ಈ ಗಿಡದ ಬುಡಕ್ಕೆ ತೊಗೊಂಡೋಗಿ ಎಲ್ಲ ಪೋಷಕಾಂಶಗಳನ್ನ ತಲುಪಿಸುತ್ತೆ. ಮತ್ತು ಗಿಡದ ಬುಡದಲ್ಲಿ ತೇವಾಂಶನ ಹಿಡಿದಿಟ್ಟಿರುತ್ತೆ. ಒಂದು ಮಳೆ ಬರೋದು ಲೇಟ್ ಆದರೂ ಕೂಡ ಇಲ್ಲಿ ತೇವಾಂಶ ಇರೋದ್ರಿಂದ ಗಿಡ ಚೆನ್ನಾಗಿರುತ್ತೆ. ಇದನ್ನು ಎಲ್ಲ ನನ್ನ ರೈತ ಮಿತ್ರರಿಗೆ ಹೇಳ್ತಾ ಇರೋದು, ಎಲ್ಲ ಕೃಷಿ ವಿಜ್ಞಾನಿಗಳಿರೋದು, ಯಥೇಚ್ಛವಾದ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಎಲ್ಲ ಭೂಮಿಯ ಒಳಭಾಗದಲ್ಲಿ ಹಾಗೂ ಮೇಲ್ಭಾಗದಲ್ಲಿ ಇರತಕ್ಕಂಥ ಕೃಷಿಗೆ ಸಹಾಯ ಮಾಡುವ ಎಲ್ಲ ಜೀವಾಣುಗಳು ನಾಶ ಆಗೋಗುತ್ತೆ. ಹಾಗಾಗಿ ಅದ್ರ ಬದಲು ನಾವು ಸಾವಯವ ಗೊಬ್ಬರಗಳನ್ನ ಮತ್ತು ಜೈವಿಕ ಗೊಬ್ಬರಗಳು ಮತ್ತು ಆರ್ಗ್ಯಾನಿಕ್ ರೀತಿಯಲ್ಲಿ ವ್ಯವಸಾಯ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ನಾವು ಮಣ್ಣನ್ನು ರಕ್ಷಿಸಿದಂಗೆ ಆಗುತ್ತೆ, ಮತ್ತು ಹಲವಾರು ರೈತ ಮಿತ್ರ ಜೀವಾಣುಗಳನ್ನ ನಾವು ಬದುಕಿಸಿದಂಗೆ ಆಗುತ್ತೆ. ಸೊ ಹೆಚ್ಚು ಜೈವಿಕ ವ್ಯವಸಾಯನ ಮಾಡಿ. ವಿಶ್ ಯು ದ ಬೆಸ್ಟ್. ಜೈ ಮೋದಿ ಕೇರ್.